ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದ ಚಾಂಪಿಯನ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1, ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಲು ಬರುತ್ತದೆ. ಆದರೆ 40 ರನ್ಗಳಿಗೆ 2 ವಿಕೆಟ್ ಮತ್ತು 73 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ಳುತ್ತದೆ. ಆದರೆ ನಂತರ ವಿಲ್ ಯಂಗ್ ಮತ್ತು ಟಾಮ್ ಲಾಥಮ್ ಸೇರಿ ಪಾಕಿಸ್ತಾನಿ ಬೌಲರ್ಗಳ ಬೆವರಿಳಿಸುತ್ತಾರೆ. ವಿಲ್ ಯಂಗ್ 107 ರನ್ ಹೊಡೆದರೆ ಟಾಮ್ ಲಾಥಮ್ 118 ರನ್ ಬಾರಿಸುತ್ತಾರೆ. ಅವರ ಈ ಕ್ಯಾಚ್ ಡ್ರಾಪ್ ಮಾಡಿದ್ದು ಪಾಕಿಸ್ತಾನಕ್ಕೆ ಬಹಳ ದುಬಾರಿಯಾಗುತ್ತದೆ. ನಂಬರ್ 2, ನಂತರ ಗ್ಲೆನ್ ಫಿಲಿಪ್ಸ್ ಮೌಂಟೇನ್ ಡ್ಯೂ ಕುಡಿದು ಬ್ಯಾಟಿಂಗ್ ಮಾಡಲು ಬರುತ್ತಾರೆ ಮತ್ತು 156ರ ಸ್ಟ್ರೈಕ್ ರೇಟ್ನೊಂದಿಗೆ 61 ರನ್ ಬಾರಿಸುತ್ತಾರೆ. ಇದರಿಂದ ನ್ಯೂಜಿಲೆಂಡ್ನ ಟೋಟಲ್ ಸ್ಕೋರ್ 320 ರನ್ ಆಗುತ್ತದೆ. ನಂಬರ್ 3, ನಂತರ ಪಾಕಿಸ್ತಾನ ಬ್ಯಾಟಿಂಗ್ ಮಾಡಲು ಬರುತ್ತದೆ. ಆದರೆ ದೊಡ್ಡ ಟಾರ್ಗೆಟ್ ನೋಡಿ ಗಾಬರಿಯಾಗುತ್ತದೆ ಹಾಗೂ ಪವರ್ ಪ್ಲೇನಲ್ಲಿ ಕೇವಲ 22 ರನ್ ಮಾತ್ರ ಮಾಡುತ್ತದೆ. ಇಷ್ಟು ರನ್ ನಮ್ಮ ಹಿಟ್ ಮ್ಯಾನ್ ಒಂದು ಓವರ್ನಲ್ಲಿ ಮಾಡಿಬಿಡ್ತಾರೆ. ನಂಬರ್ 4, ನಂತರ ಬಾಬ್ಸಿ ದ ಕಿಂಗ್ 90 ಚೆಂಡುಗಳಲ್ಲಿ 64 ರನ್ ಹೊಡೆದು ಪಾಕಿಸ್ತಾನವನ್ನು ಗೆಲ್ಲದಂತೆ ಮಾಡುವ ಉದ್ದೇಶದಿಂದ ತಮ್ಮ ಕೆಲಸ ಮುಗಿಸಿ ಔಟ್ ಆಗುತ್ತಾರೆ. ನಂಬರ್ 5, ಆದರೆ ಖುಷ್ದಿಲ್ ಶಾ ಎಲ್ಲರನ್ನೂ ಖುಷಿಪಡಿಸುತ್ತಾರೆ ಮತ್ತು 140ರ ಸ್ಟ್ರೈಕ್ ರೇಟ್ನೊಂದಿಗೆ 69 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡುತ್ತಾರೆ. ಆದರೆ ನ್ಯೂಜಿಲೆಂಡ್ ಬೌಲರ್ಗಳು ಈ ಪಂದ್ಯದಲ್ಲಿ ಸಂಪೂರ್ಣವಾಗಿ ಡಾಮಿನೇಟ್ ಮಾಡುತ್ತಾರೆ ಹಾಗೂ ಸ್ಯಾಂಟ್ನರ್ ಅವರ ತಂಡ 60 ರನ್ಗಳಿಂದ ಈ ಪಂದ್ಯವನ್ನು ಗೆಲ್ಲುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಪಾಕಿಸ್ತಾನ ಈ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನು? ಕಮೆಂಟ್ ಮೂಲಕ ತಿಳಿಸಿ.